ಮತ್ತೊಂದು ಕಡೆ ವಯನಾಡಿನ ಜೂರಲ್ಮಲದಲ್ಲೂ ಕೂಡ 5ನೇ ದಿನದ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ನಾವೀಗಷ್ಟೇ ಹೇಳ್ತಾ ಇದ್ವಿ 20 ಅಡಿ ತನಕ ಮಣ್ಣು ಬಿದ್ದಿದೆ ಅಲ್ಲಿ. ಸೊ ಅದನ್ನೆಲ್ಲ ಅಗಿಯುವಂತಹ ಕೆಲಸವನ್ನ ಹಿಟಾಚಿ ಜೆಸಿಪಿ ಮೂಲಕ ಮಾಡ್ತಾ ಇದ್ದಾರೆ. ನಾಪತ್ತೆಯಾಗಿರುವಂತಹ 250ಕ್ಕೂ ಹೆಚ್ಚು ಜನರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ನಿರಂತರವಾಗಿ 3000ಕ್ಕೂ ಹೆಚ್ಚು ಜನ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಬಂಡೆಗಳ ಕೆಳಗೆ, ಮಧ್ಯದಲ್ಲಿ, ಕೆಸರು ಹಾಗೂ ಕಾಡಿನ ಅಂಚಿನಲ್ಲಿ ಶವಗಳು ಇರಬಹುದಾ ಅಂತ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನದಿ ಪಾತ್ರದ ಪ್ರದೇಶಗಳನ್ನ ಕೂಡ ಜಾಲಾಡ್ತಾ ಇದ್ದಾರೆ ಸಿಬ್ಬಂದಿ ವರ್ಗ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತು ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ವಯನಾಡಿನ ಚೂರಲ್ಮಲೆಯಲ್ಲಿ 5ನೇ ದಿನದ ಶವಗಳ ಹುಡುಕುವ ಕಾರ್ಯಾಚರಣೆ ಆರಂಭವಾಗ್ತಾ ಇದೆ. ನೀವೀಗ ಗಮನಿಸ್ತಾ ಇದ್ದೀರಿ, ಇವತ್ತು ಬೆಳಗ್ಗೆ 5ನೇ ದಿನದ ಕಾರ್ಯಾಚರಣೆಯನ್ನು NDRF ತಂಡದವರು ಶುರು ಮಾಡ್ತಾ ಇದ್ದಾರೆ. NDRF ತಂಡದವರ ಜೊತೆಗೆ ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳವರು, ಜೊತೆಗೆ ಸೇನೆಯವರು ಎಲ್ಲರೂ ಕೂಡ ಜೊತೆ ಆಗ್ತಾ ಇದ್ದಾರೆ. ಇವತ್ತೂ ಕೂಡ 3000ಕ್ಕೂ ಹೆಚ್ಚು ಜನರು ಈ ರೀತಿಯಾಗಿ ತಂಡೋಪತಂಡವಾಗಿ ಹೋಗ್ತಾ ಶವಗಳ ಹುಡುಕಾಟವನ್ನು ಕೂಡ ನಡೆಸ್ತಾರೆ. ಪ್ರಮುಖವಾಗಿ ಚೂರಲ್ಮಲೆ ಭಾಗ, ಜೊತೆಗೆ ಮುಂಡಕವನ ಭಾಗ, ಜೊತೆಗೆ ಇಡೀ ಒಂದು ಏನು ಚೂರಲ್ಮಲೆ ನದಿ ಪ್ರವಾಹದ ಹಾದಿಯನ್ನು ಏನು ಸೃಷ್ಟಿ ಮಾಡ್ಕೊಂಡ್ಬಂದಿದೆಯೋ ಆ ಹಾದಿಯ ಉದ್ದಕ್ಕೂ ಕೂಡ ಹೆಣಗಳ ಹುಡುಕಾಟವನ್ನು ನಡೆಸ್ತಾರೆ. ನಿನ್ನೆ ಇಡೀ ದಿನವೂ ಕೂಡ ಇದೇ ರೀತಿಯಂಥ ಹುಡುಕಾಟವನ್ನು ನಡೆಸಿದರು. ನಿನ್ನೆಯೂ ಕೂಡ ಮಳೆ ಕಡಿಮೆ ಆಗಿತ್ತು, ಹಾಗಾಗಿ ಕಾರ್ಯಾಚರಣೆಯೂ ಕೂಡ ಒಂದು ಹಂತದಲ್ಲಿ ಯಶಸ್ವಿಯೂ ಕೂಡ ಆಗಿತ್ತು. ನೀವು ಬಹುದೂರದಲ್ಲೂ ಸಾಕ್ತಾ ಇದ್ದಾರೆ. ಅಲ್ಲೊಂದು ಟೀಮ್, ಅಂದರೆ ಎಲ್ಲ ಕಡೆಯೂ ಕೂಡ ನದಿಯ ಪಾತ್ರ ಯಾವ್ಯಾವ ರೀತಿಯಾಗಿ ಹರಿದಿದೆಯೋ ಆ ಎಲ್ಲ ಭಾಗಗಳಿಗೂ ಕೂಡ ಒಂದೊಂದು ಟೀಮ್ಗಳು ಈಗ ಹೋಗ್ತಾ ಇರುವಂಥದ್ದು. ಅಂದರೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಈಗ ಶವಗಳ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಕೇರಳ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಒಂದೇ ಒಂದು ಮೃತದೇಹವನ್ನು ಕೂಡ ನಾವು ಹುಡುಕದೆ ಬಿಡೋದಿಲ್ಲ, ಪ್ರತಿಯೊಬ್ಬರ ಅಂತ್ಯ ಸಂಸ್ಕಾರವನ್ನು ಕೂಡ ಭಾಳ ಗೌರವಯುತವಾಗಿ ನಡೆಸ್ತೇವೆ ಎನ್ನುವಂಥದ್ದನ್ನು ತಿಳಿಸಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ 5ನೇ ದಿನದ ಕಾರ್ಯಾಚರಣೆಯನ್ನು ಕೂಡ ಚುರುಕು ಮಾಡಿರುವಂಥದ್ದು. ಮತ್ತೊಂದಿಷ್ಟು ಜನರು ಕೂಡ ನೀವೀಗ ಆ ಕಡೆ ಭಾಗದಲ್ಲೂ ಕೂಡ ಪ್ರಮುಖವಾಗಿ, ಅಂದರೆ ಬೆಳಗ್ಗೆ ಎಲ್ಲರೂ ಕೂಡ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಟೀಮ್ಗಳನ್ನು ಮಾಡಿ ಒಂದೊಂದು ಪ್ರದೇಶಗಳಿಗೆ ಕಳಿಸ್ತಾ ಇರುವಂಥದ್ದು. ಮೊದಲನೇದಾಗಿ ಅಲ್ಲೊಂದು ನೋಟನ್ನು ಕೂಡ ಮಾಡ್ಕೊಳ್ತಾರೆ, ಯಾವ್ಯಾವ ಪ್ರದೇಶಕ್ಕೆ ಹೋಗ್ತಾರೆ ಅಂತ. ಅಲ್ಲಿಂದ ನೋಟನ್ನು ಮಾಡ್ಕೊಂಡಂಥವ್ರು ಮತ್ತೊಂದು ಈಗ ಆ ಕಡೆ ಭಾಗದಲ್ಲಿ ಹೋಗ್ತಾ ಇರುವಂಥವ್ರು ಅವರೆಲ್ಲರೂ ಕೂಡ ಮುಂಡಕಾಯಿ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಲ್ಲೊಂದಿಷ್ಟು JCBಗಳು ಕೂಡ ಎಲ್ಲವೂ ಕೂಡ ನಿಂತಿರೋದನ್ನು ಕೂಡ ಗಮನಿಸ್ತೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ JCBಗಳು ಕೂಡ ಕಾರ್ಯಾಚರಣೆಗೆ ತೆರಳುತ್ತವೆ. ಒಟ್ಟಾರೆ ಎಲ್ಲರೂ ಟೀಮ್ ಬೈ ಟೀಮ್ಗಳನ್ನು ಮಾಡಿಕೊಂಡೇ ಈ ರೀತಿಯಾಗಿ, ಯಾಕೆಂದರೆ ಪ್ಲಾಂಟಾಗಿ ಹುಡುಕಬೇಕು, ಸುಮ್ಮನೆ ಯಾರೋ ಇಬ್ಬಿಬ್ಬರು ಅಲ್ಲೆಲ್ಲೂ ಹೋಗಿ ಹುಡ್ಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿನೇ ಟೀಮ್ ಬೈ ಟೀಮ್ ಮಾಡಿಕೊಂಡು ಪ್ರತಿಯೊಬ್ಬರನ್ನು ಕೂಡ ಸೇನೆಯವರು ಮತ್ತು NDRFನವರೇ ಅದರ ಮುತುವರ್ಜಿನೂ ಕೂಡ ವಹಿಸ್ಕೊಂಡಿದ್ದಾರೆ. ಯಾವ ಟೀಮ್ಗಳು ಯಾವ್ಯಾವ ಭಾಗಕ್ಕೆ ಹೋಗಿದ್ದಾವೆ ಅನ್ನುವಂಥದ್ದರ ಪಟ್ಟಿಯನ್ನು ಮಾಡಿಕೊಂಡು ಈಗ ಕಾರ್ಯಾಚರಣೆಗೂ ಕೂಡ ಇಳಿಸ್ತಾ ಇದ್ದಾರೆ. ಇವತ್ತು 5ನೇ ದಿನದ ಕಾರ್ಯಾಚರಣೆ. 5ನೇ ದಿನದ ಕಾರ್ಯಾಚರಣೆಯು ಕೂಡ ಈಗ ಬೆಳಿಗ್ಗೆ ಶುರುವಾಗ್ತಾ ಇದೆ. ಮತ್ತು ಈಗ ಮಳೆಯೂ ಕೂಡ ಇಲ್ಲದಂತಹ ಕಾರಣಕ್ಕೋಸ್ಕರವಾಗಿ ಕಾರ್ಯಾಚರಣೆಯ ಕೆಲಸವೂ ಕೂಡ ಭಾಳ ಸುಲಭವಾಗಿ ಇದ್ದಂತೆ ಕಾಣ್ತಾ ಇದೆ. ಅಂದರೆ ಮಳೆ ಇದ್ದರೆ ಕಾರ್ಯಾಚರಣೆ ಭಾಳ ಕಷ್ಟ, ಆದರೆ ಇವತ್ತು ಮಳೆಯೂ ಕೂಡ ಇಲ್ಲದಂತಹ ಕಾರಣಕ್ಕೋಸ್ಕರವಾಗಿಯೇ ಈಗ ಕಾರ್ಯಾಚರಣೆಯನ್ನು ಬೆಳಗ್ಗೆಯೇ ಶುರು ಮಾಡಿದ್ದಾರೆ. ಸೋಮವಾರ ರಾತ್ರಿ ಆಗಿರುವಂತಹ ದುರಂತ ಇದು. ಇವತ್ತಿಗೆ 5ನೇ ದಿನ. 5ನೇ ದಿನದಲ್ಲಿ ನಿನ್ನೆ ಮತ್ತು ಇವತ್ತೇ ಭಾಳ ದೊಡ್ಡ ಇಂಪಾರ್ಟೆಂಟ್. ಯಾಕಂದರೆ 3 ದಿನಗಳ ಕಾಲ ಮಳೆ ಇತ್ತು, ಜೊತೆಗೆ ಬ್ರಿಡ್ಜ್ಗಳ ವ್ಯವಸ್ಥೆಯೂ ಕೂಡ ಇರಲಿಲ್ಲ. ಶವಗಳ ಹುಡುಕಾಟ ಮತ್ತೊಂದಕ್ಕೆ ಎಲ್ಲದಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದ ತೊಂದರೆ ಆಗ್ತಾಯಿತ್ತು. ಆದರೆ ನಿನ್ನೆಯಿಂದಲೂ ಕೂಡ ಆ ವ್ಯವಸ್ಥೆ ಸುಧಾರಿಸಿದೆ. ಹೀಗಾಗಿಯೇ ಇವತ್ತಿನಿಂದ ಕಾರ್ಯಾಚರಣೆಯು ಕೂಡ ಚುರುಕುಗೊಳ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡು.